ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 280 ಅಧ್ಯಾಯಗಳನ್ನು ನಾವು ಈ ತನಕ ನೋಡಿದ್ದೇವೆ. ಈಗ 281ನೆಯ ಅಧ್ಯಾಯವನ್ನು ನೋಡಲಿದ್ದೇವೆ. ಇಲ್ಲಿ ಇರುವುದು ಬಿಡಿ ಬಿಡಿಯಾದ ಸುಭಾಷಿತಗಳು. ಹೀಗಾಗಿ ಹಿಂದಿನ ಅಧ್ಯಾಯಕ್ಕೆ ಸಂಬಂಧ ಇಲ್ಲ. ಒಂದು ಶ್ಲೋಕಕ್ಕೂ ಇನ್ನೊಂದು ಶ್ಲೋಕಕ್ಕೂ ನೀವು ಸಂಬಂಧವನ್ನು ಚಿಂತಿಸಬೇಕಾಗಿಲ್ಲ. ವಿದುರ ನೀತಿಯ ತರಹ ಒಂದಕ್ಕೆ ಸಂಬಂಧವಿರದ ಬಿಡಿಬಿಡಿಯಾದ ಪದ್ಯಗಳು. ಅದರಿಂದಾಗಿ ನೀವು ಇದನ್ನು ಬಿಡಿಬಿಡಿಯಾಗಿಯೇ ಆಸ್ವಾದನೆ ಮಾಡಿ, ಇಡಿಯಾಗಿ ನಿಮ್ಮ ಪ್ರಜ್ಞೆಯಲ್ಲಿ ಹೊಳೆದ್ರೆ ಸಂತೋಷ ಪಡಿ, ಸಾಮಾನ್ಯ ಬಿಡಿಯಾಗಿಯೇ ಚಿಂತಿಸಿ. ಪರಾಶರಃ ಪಿತಾ ಸಖಾಯೋ ಗುರವಸ್ತ್ರಿಯಶ್ಚ ನ ನಿರ್ಗುಣಾ ನಾಮ ಭವಂತಿ ಲೋಕೆ ಅನನ್ಯ ಭಕ್ತಾ ಪ್ರಿಯವಾದಿನಶ್ಚ ಹಿತಾಶ್ಚ ವಶ್ಯಾಶ್ಚ ತಥೈವ ರಾಜನ್. ತಂದೆ, ಗೆಳೆಯಂದಿರು, ಗುರುಗಳು, ಹೆಣ್ಣು ಮಕ್ಕಳು ಲೋಕದಲ್ಲಿ ಗುಣ ಇಲ್ಲದೆ ಇರೋಲ್ಲ, ಗುಣದ ಜೊತೆಗೇನೆ ಇರ್ತಾರೆ. ಯಾವುದೋ ಒಂದು ಗುಣ, ಪ್ರೀತಿಯೋ ಕಾಳಜಿಯೋ ಯಾವುದೋ ಒಂದು ಇದ್ರೂ ಇದ್ದೇ ಇರುತ್ತೆ. ಅನನ್ಯ ಭಕ್ತಾ ಪ್ರಿಯವಾದಿನಶ್ಚ. ಇನ್ನು ನಮಗೆ ಅವರೇ ಗತಿ. ನಿಜವಾಗಿ ಒಂದು ಹಂತದಲ್ಲಿ ತಂದೆ ಅಶಕ್ತನಾದ ಮೇಲೆ ಗೆಳೆಯರು, ಗೆಳೆಯರ ಒಡನಾಟ ಮುಗಿದ ಮೇಲೆ ಗುರು, ಇದಾದ ಮೇಲೆ ಸ್ತ್ರೀಯರಿಗೆ ಪುರುಷ. ನನಿರ್ಗುಣಾನಾಮ ಭವಂತಿ ಲೋಕೆ. ಯಾರೋ ಒಬ್ರು ನಮಗೆ ಪ್ರಿಯವಾದದ್ದನ್ನು ಹೇಳುವವರು, ನಮ್ಮನ್ನು ಉತ್ಕಟವಾಗಿ ಅಭಿಮಾನಿಸುವವರು ಇದ್ದೇ ಇರ್ತಾರೆ. ಎಲ್ಲರೂ ಇರ್ಲಿಕ್ಕೆ ಹೆಂಗೆ ಸಾಧ್ಯ? ತಂದೆಯೂ, ಗೆಳೆಯರು, ಗುರುಗಳು ಎಲ್ಲರೂ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಹಂತದಲ್ಲಿ ಯಾರ್ಯಾರೋ ಬರಲೇಬೇಕು. ಅದರಿಂದಾಗಿ ಇಷ್ಟು ದೇವರು ನಮ್ಮ ಗುಣಗಳನ್ನು ಪೋಷಿಸುವ ಹಾಗೆ, ನಮಗೆ ಗುಣಗಳನ್ನು ತೋರಿಸುವ ಹಾಗೆ ಇಷ್ಟು ಜನರನ್ನ ನಮ್ಮ ಜೊತೆಗೆ ಬಿಟ್ಟಿರ್ತಾನೆ. ಇದರಲ್ಲಿ ಯಾರೋ ಒಬ್ಬರು ಒಳ್ಳೆಯವರಾಗಿರ್ತಾರೆ ಕೆಲವೊಮ್ಮೆ. ಅನನ್ಯ ಭಕ್ತಾ ಪ್ರಿಯವಾದಿನಶ್ಚ ಹಿತಾಶ್ಚ ವಶ್ಯಾಶ್ಚ ತಥೈವ ರಾಜನ್. ಜ್ಞಾನಸ್ಯ ಲಾಭಂ ಪರಮಂ ವದಂತಿ ಜಿತೇಂದ್ರಿಯಾರ್ಥಾಃ ಪರಮಾಪ್ನುವಂತಿ. ಲಾಭಗಳಲ್ಲಿ ಮಿಗಿಲಾದ ಲಾಭ ಯಾವುದು ಅಂದರೆ ಜ್ಞಾನ ಲಾಭ. ಜ್ಞಾನ ಲಾಭಕ್ಕಿಂತ ಮಿಗಿಲಾದ ಲಾಭ ಇನ್ನೊಂದಿಲ್ವೇ ಇಲ್ಲ. ಉತ್ಕಟವಾದ ಜ್ಞಾನ ಬರಬೇಕು ಅಂದರೆ
ಇಂದ್ರಿಯ ಜಯ ಇರಲೇಬೇಕು. ಇಂದ್ರಿಯದ ಜಯವಿಲ್ಲದೆ ಉತ್ಕಟವಾದ ಜ್ಞಾನ ಸಿಗೋದೇ ಇಲ್ಲ. ರಣಾಜಿರೇಯಸ್ತು ಶರಾಗ್ನಿ ಸಂಸ್ತರೆ ನೃಪಾತ್ಮಜೋ ಘಾತಮವಾಪ್ಯ ದಹ್ಯತೆ ಪ್ರಯಾತಿ ಲೋಕಾನ್ ಅಮರೈಸ್ಸು ದುರ್ಲಭಾನ್ ನಿಷೇವತೆ ಸ್ವರ್ಗಫಲಂ ಯಥಾ ಸುಖಂ. ಕ್ಷತ್ರಿಯ ರಣಾಜಿರೆ ರಣರಂಗದಲ್ಲಿ ಬಾಣವೆಂಬ ಬೆಂಕಿಯ ಮಂಚದ ಮೇಲೆ ನೃಪಾತ್ಮಜೋ ಘಾತಮವಾಪ್ಯ ದಹ್ಯತೆ, ರಾಜಕುಮಾರ ಅಲ್ಲಿಯೇ ಅವನು ಸುಡಬೇಕು, ಆಗ ಒಳ್ಳೆ ಲೋಕವನ್ನು ಹೊಂದಿಯಾನು. ಶ್ರಾಂತಂ ಭೀತಂ ಭ್ರಷ್ಟಶಸ್ತ್ರಂ ರುದಂತಂ ಪರಾಂಗುಖಂ ಪಾರಿಬರಹೈಶ್ಚಹೀನಂ ಅನುದ್ಯಂತಂ ರೋಗಿಣಂ ಯಾಚಮಾನಂ ನವೈ ಹಿಂಸ್ಯಾದ್ ಬಾಲವೃದ್ಧೌ ಚರಾಜನ್. ದಣಿದವನನ್ನು ಕೊಲ್ಲಬಾರದು, ಆಗಿನ ನಿಯಮ. ಈಗ ಅದು ಅಪ್ಲೈ ಆಗೋಲ್ಲ. ದಣಿದವನನ್ನ, ಭಯಗೊಂಡವರನ್ನ, ಶಸ್ತ್ರ ಬಿಟ್ಟವರನ್ನ, ಅಳುವವನನ್ನ, ಬೆನ್ನು ಆಚೆ ತಿರುಗಿಸಿರುವವನನ್ನ, ಪಾರಿಬರಹೈಶ್ಚ ಹೀನಂ, ಕವಚ, ಆಯುಧ, ವಾಹನ ಮೊದಲಾದವುಗಳು ಇಲ್ಲದೇ ಇರುವ, ಅನುದ್ಯಂತಂ ಶಸ್ತ್ರವನ್ನು ಹಿಡಿದರೂ ಯುದ್ಧಕ್ಕೆ ಎಂದು ಸಜ್ಜಾಗದ ರೋಗಿ, ಯಾಚಮಾನಂ ಬೇಡುವವನನ್ನ, ಬಾಲಕನನ್ನ, ವೃದ್ಧನನ್ನ ಹಿಂಸೆ ಮಾಡಬಾರದು. ಆದರೆ ನಮ್ಮ ರಾಜರು, ವಿಶೇಷತಃ ಪೃಥ್ವಿರಾಜ ಚೌಹಾನ್ ಘೋರಿ ಮೊಹಮ್ಮದನನ್ನ ಯಾಚಮಾನಂ ನಹಿಂಸ್ಯಾತ್ ಅನ್ನುವ ಕಲ್ಪನೆಯಲ್ಲಿ ಬಿಟ್ಟಿದ್ರಿಂದಲೇ ನಮಗಿಷ್ಟೆಲ್ಲ ದುಬಾರಿಯಾಗಿತ್ತು. ಪಾರಿಬರಹ ಇಚ್ಛು ಸಂಯುಕ್ತಂ ಉದ್ಯತಂ ತುಲ್ಯತಾಂ ಗತಂ ಅತಿಕ್ರಮೇತ ನೃಪತಿಂ ಸಂಗ್ರಾಮೇ ಕ್ಷತ್ರಿಯಾತ್ಮಜಂ. ಆಯುಧಗಳಿರುವ, ಉದ್ಯತಂ ತನ್ನ ಎದುರು ಯುದ್ಧಕ್ಕೆ ಸಜ್ಜಾಗಿ ಬಂದ, ತನಗೆ ಸಮಾನವಾದ ಬಲ ಇರುವ ಶತ್ರುವನ್ನ ಕೊಲ್ಲಬೇಕು. ಆ ಶತ್ರುವಿಗೆ ಮಗ ಇರಬೇಕು. ಅವರ ವಂಶವನ್ನ ರಾಜ್ಯಾಧಿಕಾರದಿಂದ ಬಿಡಿಸಬಾರದು ಅಂತ. ಈಗ ಒಂದು ಊರಿನಲ್ಲಿ ಕ್ಷತ್ರಿಯರಿರ್ತಾರೆ. ಆ ಊರಿನ ಕ್ಷತ್ರಿಯರ ಮೇಲೆ ಮಾತ್ರ ಈ ಕ್ಷತ್ರಿಯರ ಯುದ್ಧ. ಅವನಿಗೆ ಮಗ ಇರಬೇಕು. ಮಗ ಇಲ್ಲದೆ ಹೋದರೆ ಅವನನ್ನು ಕೊಲ್ಲಬಾರದು. ಮಗ ಇದ್ದರೆ ಅವನನ್ನು ಕೊಂದ ಮೇಲೆ ಆ ಮಗನನ್ನೇ ರಾಜನನ್ನಾಗಿ ಮಾಡಬೇಕು. ಆ ಕ್ಷತ್ರಿಯ ಪೀಳಿಗೆಯನ್ನ ಬಲಿ ಕೊಡಬಾರದು. ಅವತ್ತಿನ ಒಂದು ಯುದ್ಧದ ನಿಯಮ ಎಷ್ಟು ಚಂದ ಇತ್ತು ನೋಡಿ. ಅದಕ್ಕೆ ಕೃಷ್ಣ ಅದೇ ರೀತಿ ಮಾಡಿದ್ದು. ಜರಾಸಂಧನನ್ನ ಗೆದ್ದ, ಸಹದೇವನನ್ನ ರಾಜನನ್ನಾಗಿ ಮಾಡಿದ, ಶೃಗಾಲ ವಾಸುದೇವನನ್ನ ಕೊಂದ. ಜರಾಸಂಧನ ಮಗ ಒಬ್ಬ ಸಹದೇವ ಇದ್ದಾನೆ. ಜರಾಸಂಧನ ಮಗ ಸಹದೇವ ಒಬ್ಬ ಇದ್ದ. ಈ ಸಹದೇವ ಬೇರೆ, ಪಾಂಡವರ ಸಹದೇವ ಅಲ್ಲ. ಜರಾಸಂಧನ ಮಗನಾದ ಸಹದೇವನಿಗೆ ರಾಜ್ಯಭಾರ ಮಾಡಿದ. ನರಕಾಸುರನನ್ನ ಕೊಂದ. ನರಕಾಸುರನ ಮಗ ಭಗದತ್ತನಿಗೆ ರಾಜ್ಯವನ್ನ ಕೊಟ್ಟ. ಶೃಗಾಲ ವಾಸುದೇವನನ್ನ ಕೊಂದ ಕೃಷ್ಣ. ಶೃಗಾಲ ವಾಸುದೇವನ ಮಗ ಶಕ್ರದೇವನನ್ನ ರಾಜನನ್ನಾಗಿ ಮಾಡಿದ. ಅದರಿಂದಾಗಿ ಒಂದು ಊರಿನ ಕ್ಷತ್ರಿಯರು ಮೊದಲಾದವರನ್ನು ಪೂರ್ಣ ನಾಶ ಮಾಡಬಾರದು. ಇದು ನಮ್ಮ ಮಹಾಭಾರತದಲ್ಲಿ ಬಂದ ಅದ್ಭುತವಾದ ಒಂದು ಮಾತು. ಅದು ಮಾಡಲಿಲ್ಲ ಅಂದರೆ ಏನಾಗತ್ತೆ ನೋಡಿ. ಮುಸಲ್ಮಾನರು ಬಂದರು, ದಾಳಿ ಮಾಡಿದ್ರು, ಇನ್ವೇಡರ್ಸ್. ಅವರ ಇನ್ವೇಷನ್ನಲ್ಲಿ ಕ್ಷತ್ರಿಯರನ್ನೆಲ್ಲ ಹೊರಗಡೆ ಹಾಕಿದ್ರು. ಅವರಿಗೆ ಮುಂದಿನ ಜೀವನೋಪಾಯವನ್ನು ಕಲ್ಪಿಸಲಿಲ್ಲ. ಅವರೆಲ್ಲ ದರೋಡಕ್ಕೋರಾಗಿ ತಿರುಗ್ತಾ ಇದ್ರು.
ಕಡೆಗೆ ಅವರ ಒಂದು ಪೀಳಿಗೆ ಮುಂದುವರೆದು ಠಕ್ಕರ್ ಆಗಿಬಿಟ್ರು. ಥಗ್ಸ್, ಠಕ್ಕ ಅಂತನ್ನೋದಕ್ಕೆ ಇಂಗ್ಲಿಷಿನಲ್ಲಿ ಪದವೇ ಇಲ್ಲ. ಥಗ್ಸ್ ಅಂದ್ರು ನಮ್ಮ ಠಕ್ಕರೆ. ಮಧ್ವಾಚಾರ್ಯರು ಕನ್ಯಾಕುಮಾರಿಯಿಂದ ಬದರಿಯವರೆಗಿನ ಸಂಚಾರ ಮಾಡುವಾಗ ಯಾರೆಲ್ಲ ಕಳ್ಳರು ಎಲ್ಲ ಸಿಕ್ಕಿದ್ರು, ದರೋಡೆಕೋರರು, ಅವ್ರು ಯಾರನ್ನೂ ಹೊಡಿಲಿಲ್ಲ ಆಚಾರ್ಯರು. ಒಂದು ಸನ್ಯಾಸಿ ಅದನ್ನು ಹೊಡಿಬಾರದು. ಅವರೆಲ್ಲ ಯಾರು? ಒಂದು ಕಾಲದಲ್ಲಿ ಕ್ಷತ್ರಿಯರಾಗಿದ್ದು ಇನ್ವೇಡರ್ಸ್ ಇಂದ ರಾಜ್ಯಭ್ರಷ್ಟರಾಗಿ ಜೀವನೋಪಾಯಕ್ಕಾಗಿ ದೋಚ್ತಾ ಇದ್ದವರು. ಹೀಗಾಗಿ ಮಹಾಭಾರತದ ಸಾಮಾಜಿಕ ನೀತಿ ಏನಿದೆ ಅದು ಬಹಳ ಉತ್ತಮ ಮಟ್ಟದಲ್ಲಿದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಸಮಾಜಶಾಸ್ತ್ರಜ್ಞರಿಗೆ, ಸೋಕಾಲ್ಡ್ ಸೋಷಿಯಲ್ ಸೈಂಟಿಸ್ಟ್ಸ್, ಅವರಿಗೆ ಇದು ಯಾವುದೂ ಗೊತ್ತಿಲ್ಲ. ನಮಗೆ ಈಗ ಗೊತ್ತಿದೆ. ಈಗ ನಾನು ಏನಂತ ಹೇಳಲಿಕ್ಕೆ ಸಾಧ್ಯ ಎಲ್ಲರಿಗೂ? ಸ್ವಲ್ಪ ಮೊದಲು ಯಾವಾಗ ಈ ಪ್ರಾಚೀನ ಭಾರತದ ಬಗ್ಗೆ ಒಂದು ಸಹನೆ ಇತ್ತು, ಒಂದು ಟಾಲರೆನ್ಸ್ ಇತ್ತು, ಆಗ ವಿಶ್ವವಿದ್ಯಾಲಯಗಳಲ್ಲಿ ಇದನ್ನು ಹೇಳಬಹುದಿತ್ತು ನಮ್ಮವರು. ಅವರು ಹೇಳಲಿಲ್ಲ. ಈಗ ನಾವು ಹೋಗಿ ಹೇಳಿದ್ರು ಕೇಳೋಲ್ಲ. ಯಾಕೆಂದರೆ ಝೀರೋ ಟಾಲರೆನ್ಸ್ ಟು ಮಹಾಭಾರತ ಅಂಡ್ ಎಟ್ಸೆಟ್ರಾ. ನಾವೀಗೇನು ಹೇಳೋಣ? ಅದರಿಂದಾಗಿ ಮಹಾಭಾರತದಲ್ಲಿ ಪ್ರತಿಪಾದ್ಯವಾದ ಸೋಷಿಯಲ್ ಸೈನ್ಸ್ ಏನಿದೆ, ಯಾವ ರೀತಿ ಹಾರ್ಮ್ಫುಲ್ ಆಗದೆ ಬಾಳಬೇಕು ಇತ್ಯಾದಿಗಳನ್ನು ಇದು ನಿರೂಪಣೆ ಮಾಡುತ್ತೆ. ತುಲ್ಯಾದಿಹ ವಧಶ್ರೇಯಾನ್ ವಿಶಿಷ್ಟಾಚ್ಚೇತಿ ನಿಶ್ಚಯ ವಿಹೀನಾತ್ ಕಾತರಾಚ್ಚೈವ ನೃಪಾಣಾಂ ಗರ್ಹಿತೋ ವಧಃ. ಸಮಾನರಿಂದಾಗಲಿ, ರಾಜರಿಗಿಂತ ಬಲದಲ್ಲಿ ಮಿಗಿಲಾದವರಿಂದಾಗಲಿ ಸಾವು ಸ್ವಾಗತಾರ್ಹ. ಕಳಪೆಯಾಗಿರುವವರಿಂದ, ಹೆದರು ಪುಕ್ಕರಿಂದ ಸಾಯೋದಕ್ಕಿಂತ ನಿಂದ್ಯವಾದದ್ದು ಇನ್ನೊಂದಿಲ್ಲ. ಹೆದರ್ತಾ ಒಬ್ಬ ಸಾಯಿಸ್ಬಿಟ್ಟ ಅಂದರೆ ನಮ್ಮನ್ನ, ನಾವೆಲ್ಲೋ ಮಾಡ್ತಾ ಇರ್ಬೇಕಾದ್ರೆ ಹಿಂದಿನಿಂದ ಬಂದು ಚುಚ್ಚಿಬಿಟ್ಟ ಅಂದರೆ ಅದೇನು ಒಳ್ಳೆ ಸಾವೇ? ಪಾಪಾತ್ ಪಾಪ ಸಮಾಚಾರಾತ್ ವಿಹೀನಾಚ್ಚ ನರಾಧಿಪ ಪಾಪಯೇವ ವಧ ಪ್ರೋಕ್ತೋ ನರಕಾಯೇತಿ ನಿಶ್ಚಯ. ಪಾಪಿಷ್ಠರಿಂದ, ಪಾಪ ಸಮಾಚಾರರಿಂದ, ನಮಗಿಂತ ಅತ್ಯಂತ ಹೀನರಾದವರು, ಅವರಿಂದ ಕೊಲೆಗೀಡಾದರೆ ನರಕಕ್ಕೆ ದಾರಿ. ಅದು ಸಾವಿನಲ್ಲಿ ಒಂದು ಡಿಗ್ನಿಟಿ ಇದೆ ಅಂತ, ವಿಶೇಷತಃ ರಾಜರ ಸಾವು. ಅದಕ್ಕೆ ದೇವರು ಕರುಣೆ ಇಟ್ಟು ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕೃಪಾ, ಭಗದತ್ತ, ಶಲ್ಯ, ಅಶ್ವತ್ಥಾಮ ಇವರನ್ನೆಲ್ಲ ಕೌರವರಲ್ಲಿಟ್ಟು ಸಜ್ಜನರನ್ನ ಅವ್ರ ಮೂಲಕ ಕೊಲ್ಲುವ ಹಾಗೆ, ಸಾಯುವ ಹಾಗೆ ಮಾಡಿದ. ಇದು ದೇವರ ಕರುಣೆ. ಈ ಕರುಣೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಸಾವಧಾನತೆ ಬೇಕಾಗುತ್ತೆ. ನಿಮ್ಮ ದೇವರು ಎಲ್ಲಿ ಕರುಣೆ ಮಾಡಿದ್ದು? ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಕೊಡ್ತಾನೆ, ಅವನೇನು ಹೊಸದಾಗಿ ಸೃಷ್ಟಿ ಮಾಡಿಕೊಡಲ್ಲ ಅಂತ ಅನ್ನುವವರಿಗೇನು ಹೇಳೋದು? ಶಾಂತವಾಗಿ ಪ್ರಶ್ನೆ ಕೇಳಿದ ಕೂಡಲೇ ಉತ್ತರ ಕೊಡ್ಲಿಕ್ಕೆ ಹೋಗಬಾರ್ದು. ಕೆಲವೊಂದಕ್ಕೆ ನಾವು ನಮ್ಮೊಳಗಡೆ ಚರ್ನೌಟ್ ಮಾಡಬೇಕು. ಕೆಲವೊಂದೆಲ್ಲ ಪ್ರಶ್ನೆಗೆ ಇಮಿಡಿಯೇಟ್ ಆಗಿ ಉತ್ತರ ಕೊಡೋ ಬದಲು ಶಾಂತವಾಗಿ ಕೂಡಲೇ ಕೊಡಬೇಕು ಅಂತೇನಿದೆ. ಪರೀಕ್ಷೆನಾ 3 ಗಂಟೆದು?
ಅದರಿಂದಾಗಿ ದೇವರ ಕರುಣೆ ಹೀಗೆಲ್ಲ ಇರುತ್ತೆ. ಪಾಪಿಷ್ಠರಾದ, ಪಾಪದ ಕೆಲಸಗಳನ್ನೇ ಮಾಡುವ, ಯೋಗ್ಯತೆಯಲ್ಲಿ ಅತ್ಯಂತ ಕನಿಷ್ಠರಿಂದ ಸಾವು ಏನಿದೆ ಅದು ಪಾಪವೇ, ನರಕವನ್ನು ಉಂಟು ಮಾಡುತ್ತೆ ಅದು. ನ ಕಶ್ಚಿತ್ರಾತಿ ವೈರಾಜನ್ ದಿಷ್ಟಾಂತವಚಮಾಗತಂ ಸಾವಶೇಷಾಯುಷಂ ವಾಪಿ ಕಶ್ಚಿನ್ನೈವಾಪಕರ್ಷತಿ. ಯಾರೋ ಒಬ್ಬ ವಿಧಿಪೂರ್ವಕವಾಗಿ ವಿಧಿಯ ಒಂದು ಸಂಕಲ್ಪದಿಂದಾಗಿ ಸಾಯ್ತಾನೆ ಅಂತ ಇಟ್ಕೊಳ್ಳೋಣ, ಅವನನ್ನು ಯಾರೂ ಬದುಕಿಸ್ಲಿಕ್ಕಾಗಲ್ಲ. ಆಯುಷ್ಯ ಬಾಕಿ ಇರುತ್ತೆ ಅಂತ ಇಟ್ಕೊಳ್ಳೋಣ, ಅವನನ್ನು ಕೊಲ್ಲಲಿಕ್ಕಾಗಲ್ಲ. ಸ್ನಿಗ್ಧೈಶ್ಚಕ್ರಿಯಮಾಣಾನಿ ಕರ್ಮಾಣಿ ವಿನಿವರ್ತಯೇತ್ ಹಿಂಸಾತ್ಮಕಾನಿ ತರವಾಣಿ ನಾಯುರಿಚ್ಛೇತ್ ಪರಾಯುಷಾ. ಸ್ನೇಹಿತರು ಮಾಡುವ ಕರ್ಮಗಳು ಯೋಗ್ಯವಾಗಿದ್ದರೆ ಮುಂದುವರಿಸಬೇಕು. ಅವರು ದುಷ್ಟರಾದರೆ ಅವರನ್ನೇ ಬಿಡಬೇಕು. ಯಾವುದೇ ಕಾರಣಕ್ಕೂ ಪರಾಯುಷ ನಾಯುರಿಚ್ಛೇತ್, ಬೇರೆಯವರ ಆಯುಷ್ಯದಿಂದ ನಾವು ಬದುಕಲಿಕ್ಕೆ ಹೋಗಬಾರದು. ಗೃಹಸ್ಥಾನಂತು ತರವೇಚಾಂ ವಿನಾಚಮಭಿಕಾಂಕ್ಷತಾಂ ನಿಧನಂ ಶೋಭನಂ ತಾತ ಪುಲಿನೇ ಚುಕ್ರಿಯಾವತಾಂ. ಗೃಹಸ್ಥರು ಕೂಡ ಕಾಡಿನಲ್ಲಿ ಸಾಯಬೇಕಾದದ್ದು, ಮನೆಯಲ್ಲಿ ಹಾಸಿಗೆಯಲ್ಲ. ಅದು ಆ ಕಾಲದ ಒಂದು ಉನ್ನತವಾದ ಚಿಂತನೆ. ಇವತ್ತು ಇದು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ನಾವೇ ವಾಲಂಟಿಯರ್ ಆಗಿ ಕಾಡಿಗೊಟ್ಟೋಗೋದು, ಅಲ್ಲಿ ತಪಸ್ಸು ಮಾಡಿಕೊಂಡು ದೇಹವನ್ನು ತ್ಯಾಗ ಮಾಡೋದು. ನೀವೇನು ಕಳಿಸೋದು ನಮ್ಮನ್ನು ಆಶ್ರಮಕ್ಕೆ, ನಾವೇ ಹೊರಟೋಗ್ತೀವಿ ಅಂತ. ಆಯುಷಿ ಕ್ಷಯಮಾಪನ್ನೇ ಪಂಚತ್ವಮುಪಗಚ್ಚತಿ ದ್ವಿತೀಯಂ ಕಾರಣಂ ತತ್ರ ಕಿಂಚಿದನ್ಯನ್ನ ವಿದ್ಯತೆ. ಆಯುಷ್ಯ ನಾಶ ಆಯಿತು ಅಂತ ಹೇಳಿದ್ರೆ ಒಬ್ಬ ಸಾಯ್ತಾನೆ, ಇನ್ಯಾವ ಕಾರಣ ಇಲ್ವೇ ಇಲ್ಲ. ಅವನು ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ. ಬಹಳ ಜನ ನೋಡಿ, ಒಳ್ಳೆಯವರೆಲ್ಲ ಸತ್ತು ಹೋಗ್ತಾ ಇದ್ದಾರೆ, ಕೆಟ್ಟವರಿಗೆ ಬಹಳ ಆಯುಷ್ಯ ಇರುತ್ತೆ, ದೇವರಿಗೆ ಕರುಣೆ ಇಲ್ಲ ಅಂತಾರೆ. ಒಳ್ಳೆಯ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಬದುಕಿಗೆ ಅಥವಾ ಸಾವಿಗೆ ಕಾರಣ ಅಂತ ಎಲ್ಲಿಯಾದರೂ ಹೇಳಿದಾನ ದೇವರು? ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಿನ್ನನ್ನು ಬದುಕಿಸ್ತೀನಿ, ಅದೇನು ರಿಚಾರ್ಜಾ ಫೋನ್ ಥರದ್ದು? ಒಳ್ಳೆ ಕೆಲಸ ಮಾಡ್ತಾ ಇರು, ಅಷ್ಟು ಆಯುಷ್ಯ ಹಾಕ್ತೀನಿ. ಆಯುಷ್ಯ ಅನ್ನುವ ಕರೆನ್ಸಿ ಅಲ್ಲ. ಅದರಿಂದಾಗಿ ಎಲ್ಲಿಯೂ ದೇವರಾಗಲಿ ಶಾಸ್ತ್ರಗಳಾಗಲಿ ಹೇಳಿಲ್ಲ ಏನಂತ, ನಾವು ಒಳ್ಳೆ ಕೆಲಸ ಮಾಡಿದರೆ ಬದುಕ್ತೀವಿ, ಕೆಟ್ಟ ಕೆಲಸ ಮಾಡಿದ್ರೆ ಸಾಯ್ತೀವಿ ಅಂತ ಎಲ್ಲೂ ಹೇಳಲಿಲ್ಲ. ಅದಕ್ಕೆ ಹೇಳಿದ್ದು ಆಯುಷಿ ಕ್ಷಯಮಾಪನ್ನೇ ಪಂಚತ್ವಂ ಉಪಗಚ್ಚತಿ ದ್ವಿತೀಯಂ ಕಾರಣಂ ತತ್ರ ಕಿಂಚಿದನ್ಯನ್ನ ವಿದ್ಯತೆ. ಯಥಾ ಹ್ಯಗಾರಂ ಭವತಿ ಕಾರಣೈರುಪಪಾದಿತಂ ತಥಾ ಶರೀರಂ ಭವತಿ ದೇಹಾದ್ಯೇನೋಪಪಾದಿತಂ. ನೋಡಿ, ಒಂದು ಮನೆ ಕಟ್ಟಲಿಕ್ಕೆ ಬೇಕಾಷ್ಟು ದ್ರವ್ಯಗಳು ಬೇಕು. ಹಾಗೆ ಒಂದು ಶರೀರ, ಅದರಲ್ಲಿ ಜೀವ ಬಂದು ಆ ಪರ್ಟಿಕ್ಯುಲರ್ ಜೀವ ಬಂದು ವಾಸ ಮಾಡಲಿಕ್ಕೆ ಕಾಣದ ಕಾರಣಗಳು ಬೇಕಾದಷ್ಟು ಇರ್ತವೆ. ಅಧ್ವಾನುಗತಿ ಕಶ್ಚಾಯಂ ಪ್ರಾಪ್ತಶ್ಚಾಯಂ ಗೃಹಾದ್ ಗೃಹಂ ದ್ವಿತೀಯಂ ಕಾರಣಂ ತತ್ರ ನಾನ್ಯದ್ವಿದ್ಯೇತ ಕಂಚನ ಕಿಂಚನ. ಸಾವಿಗೆ ಏನು ಕಾರಣ? ಇದು ದಾರಿ. ದಾರಿ ಅಂದ ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು. ಇಲ್ಲಿ ಮನೆಯಿಂದ
ದೇಹವೆಂಬುವ ಮನೆಯಿಂದ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾನೆ, ಅನಿವಾರ್ಯ. ಅದು ಸಾವು ಬೇಕಾ? ಒಂದೇ ಜನ್ಮದಲ್ಲಿಯೇ ಪಡೆಯೋದೇ ಒಂದು ಜನ್ಮ, ಅದರಲ್ಲಿಯೇ ಒಬ್ಬನಿಗೆ ಸಿದ್ಧಿಯಾಗೋ ತನಕ ಒಂದೇ ಜನ್ಮ ಯಾಕೆ ಕೊಡಬಾರದು ಅಂತ ಕೇಳಿದ್ರೆ, ದೇಹದಲ್ಲಿ ದಾರಿ ಒಂದೇ ಕಡೆ ಇದ್ಬಿಟ್ಟು ಗುರಿಯೇ ತನ್ನ ಕಡೆಗೆ ಬರುತ್ತಾ? ಗುರಿಯ ಕಡೆಗೆ ಪ್ರಯತ್ನ ಪಡಬೇಕು, ಗುರಿಯ ಕಡೆಗೆ ಹೋಗಬೇಕಲ್ವ? ಹಾಗೆ ಇದು. ಅದರಿಂದಾಗಿ ದೇವರು ಮಧ್ಯದಲ್ಲಿ ಬಹಳ ದೇಹಗಳನ್ನು ಕಲ್ಪಿಸಿ ಅದಾದ ಮೇಲೆ ಸಾಧನೆ ಅಂತ ಯಾಕೆ ಮಾಡಬೇಕಿತ್ತು ಅಂದರೆ, ನಿರಂತರ ಗಮನವೇ ಶೋಭನ. ಆದ್ದರಿಂದ ತದ್ದೇಹಂ ದೇಹಿನಾಂ ಯುಕ್ತಂ ಪಂಚಭೂತೇಷು ವರ್ತತೆ ಶಿರಾಸ್ನಾಯುವಸ್ತಿ ಸಂಘಾತಂ ಬೀಭತ್ಸಾಮೇಧ್ಯ ಸಂಕುಲಂ. ಆ ಶರೀರ, ಶಿರ ಅಂತಂದ್ರೆ ರಕ್ತನಾಳ, ಸ್ನಾಯು, ಅಸ್ಥಿ, ಮೂಳೆ, ಬೀಭತ್ಸ, ದೇಹದ ಒಳಗಡೆ ಎಂತಹ ದುರ್ಗಂಧ ಇರುತ್ತೆ. ಅಮೇಧ್ಯ, ಮೇಧ್ಯ ಅಂದರೆ ಪವಿತ್ರ, ಅಮೇಧ್ಯ ಅಂದರೆ ಅಪವಿತ್ರ. ಮೇಧ್ಯ ಅಂದರೆ ಪವಿತ್ರ ಅನ್ನೋದು ನೇರವಾದ ಅರ್ಥ ಅಲ್ಲ. ಮೇಧ ಅಂದರೆ ಯಜ್ಞ, ಮೇಧ್ಯ ಅಂದರೆ ಯಜ್ಞಕ್ಕೆ ಅರ್ಹವಾದದ್ದು. ಅಶ್ವಮೇಧ ಅಂದ್ರೇನು? ಅಶ್ವದಿಂದ ಮಾಡಲಾಗುವ ಯಾಗ ಅಥವಾ ಯಜ್ಞ. ಮೇಧ್ಯ ಅಂದ್ರೇನು? ಯಜ್ಞಕ್ಕೆ ಅರ್ಹವಾದದ್ದು ಪವಿತ್ರವೇ ಆಗಿರುತ್ತೆ. ಅಮೇಧ್ಯ ಅಂದರೆ ಅಪವಿತ್ರ ಅಂತ ಅಷ್ಟೇ ಅರ್ಥ. ಅಮೇಧ್ಯದಿಂದ ಕೂಡಿರುವ ಈ ಶರೀರ, ಇದನ್ನ ದೇಹ ಅಂತಾರೆ. ಪಂಚಭೂತಗಳ, ಇಂದ್ರಿಯಗಳ, ಗುಣಗಳ ಸಮಾಗಮ. ದೇಹ ಅಂತ ಕರೆದ್ರೆ ದೇಹ ಉಪಚಯೆ ಅಂತ, ಹಿಗ್ಗುವುದು. ಇಂದ್ರಿಯಗಳ, ವಿಷಯಗಳ, ಜ್ಞಾನದ, ಗುಣಗಳ ಹಿಗ್ಗುವಿಕೆಯನ್ನು ಇದು ಪಡೆಯುತ್ತೆ. ಅದರಿಂದಾಗಿ ಇದನ್ನು ದೇಹ ಅಂತ ಕರೀತಾರೆ. ಈ ದೇಹ ಯಾಕೆ ಬರುತ್ತೆ? ಬಿಟ್ಟು ಹೋಗ್ಲಿಕ್ಕೇನೆ ಬರೋದು. ಅಕಾಲ ಮರಣ ಅಂತ ಯಾಕೆ ಕರೀತಾರೆ? ಅಲ್ಲ, ನಾವು ಅಕಾಲ ಮರಣ ಅಂತ ಕರೆಯೋದು, ಅವನದಲ್ಲ. ಇದು ನಮ್ಮ ವ್ಯೂ. ಅಯ್ಯೋ ಹೋಗಬಾರದ ಸಮಯದಲ್ಲಿ ಹೋದ್ರು ಅಂತ, ಅದು ಅವನ ವ್ಯೂ ಏನಲ್ಲ. ನಮಗೆ ಇವರಿನ್ನೂ ಇರಬೇಕಿತ್ತು ಅಂತ ಅನ್ಸುತ್ತೆ. ಅದರಿಂದಾಗಿ ಇದು ತದ್ದೇಹಂ ದೇಹಿನಾಂ ಯುಕ್ತಂ ಪಂಚಭೂತೇಷು ವರ್ತತೆ ಗುಣೈರಪಿ ಪರೀಕ್ಷೀಣಂ ಶರೀರಂ ಮಂದತಾಂ ಗತಂ ಶರೀರಿಣಾ ಪರಿತ್ಯಕ್ತಂ ನಿಶ್ಚೇಷ್ಟಂ ಗತಚೇತನಂ. ಗುಣಗಳಿರದ, ಮಂದವಾದ ಈ ಶರೀರವನ್ನು ಜೀವ ಬಿಡುತ್ತಾನೆ. ಆಗ ಇಲ್ಲಿ ಕ್ರಿಯೆ ಇರಲ್ಲ, ನಿಶ್ಚೇಷ್ಟಂ. ಆಮೇಲೆ ಗತಚೇತನಂ. ಭೂತೈ ಪ್ರಕೃತಿ ಮಾಪನ್ನೈ ತಥೋ ಭೂಮೌ ನಿಮಜ್ಜತಿ ಭಾವಿತಂ ಕರ್ಮಯೋಗೇನ ಜಾಯತೆ ತತ್ರ ತತ್ರ. ಭೂತೈ ಪ್ರಕೃತಿ ಮಾಪನ್ನೈ, ಈ ಶರೀರದಲ್ಲಿ ಇದ್ದ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿಗಳು ಬಿಡಿಯಾಗಿ, ಈ ದೇಹದಲ್ಲಿರುವ ಮಣ್ಣು ಮಣ್ಣಾಗಿ, ನೀರು ನೀರಾಗಿ, ಗಾಳಿ ಗಾಳಿಯಾಗಿ, ಬೆಂಕಿ ಬೆಂಕಿಯಲ್ಲಿ ಸೇರಿ, ಗಾಳಿಯಲ್ಲಿ ಗಾಳಿ ಸೇರಿ, ಒಳಗಡೆ ಇದ್ದ ಆಕಾಶ ಹಿರಿದಾದ ಆಕಾಶದೊಂದಿಗೆ ಒಂದಾಗಿ, ಅದೇ ಪಂಚತ್ವಂ ಅಂತ ಕರೆಯೋದು. ಐದಾಯಿತು. ಇದಂ ಶರೀರಂ ವೈದೇಹ ಮ್ರಿಯತೆ ತತ್ರ ತತ್ರ ತತ್ಪ್ರಪಾತೆ ಪರೋ ದೃಷ್ಟೋ ವಿಸರ್ಗ ಕರ್ಮಣಸ್ತಥಾ. ಈ ಶರೀರ ಬೀಳುತ್ತೆ, ಅದನ್ನು ಬಿಡೋದು ಅಂತಾರೆ ವಿಸರ್ಗ. ನ ಜಾಯತೆ ತು ನೃಪತೆ ಕಂಚಿತ್ ಕಾಲಮಯಂ ಪುನಃ ಪರಿಭ್ರಮತಿ ಭೂತಾತ್ಮ ದ್ಯಾಮಿವ ಅಂಬುಧರೋ ಮಹಾನ್. ನ ಜಾಯತೆ
ಹುಟ್ಟುವುದಿಲ್ಲ, ಕೆಲವು ಕಾಲ ಅವನು ಹುಟ್ಟೋದಿಲ್ಲ, ಆಕಾಶದಲ್ಲೇ ತಿರುಗುತ್ತಾ ಇರ್ತಾನೆ. ಹೇಗೆ? ದ್ಯಾಮಿವ ಅಂಬುಧರೋ ಮಹಾನ್. ಮೋಡ ಆಕಾಶದಲ್ಲಿ ಯಾವುದಕ್ಕೂ ಸಿಲುಕದಂತೆ ತಿರುಗುತ್ತಾ ಇರುತ್ತೆ. ಹಾಗೆ ಜೀವ ಯಾವ ದೇಹಕ್ಕೂ ಸಿಲುಕದೆ ತಿರುಗುತ್ತಾ ಇರ್ತಾನೆ. ಸೊ ವೈಟ್ ಕ್ಲೌಡ್ಸ್ ಅದು ಬೌದ್ಧ ಮತದ ಕಾನ್ಸೆಪ್ಟ್ ಮಾತ್ರ ಅಲ್ಲ, ಮಹಾಭಾರತದ್ದು ಕೂಡ. ನಾವು ಮಹಾಭಾರತವನ್ನು ನೋಡಿ ಬೌದ್ಧರಿಗೆ ಅಲ್ರಿ ನಮ್ದೇ ತಗೊಂಡಿದ್ದೀರಾ ಅಂತ ನಾವು ಹೇಳಲಿಲ್ಲ. ಯಾಕಂದ್ರೆ ಮಹಾಭಾರತ ಓದ್ಲಿಲ್ವಲ್ಲ ನಾವು. ಅವರಿಗೆ ಇದು ಮಹಾಭಾರತದಲ್ಲಿದೆ ಅಂತ ಅನ್ನಿಸ್ಲಿಲ್ಲ. ನೀವು ಝೆನ್ ಫಿಲಾಸಫಿಯನ್ನು ನೋಡಿದರೆ, ಚೀನಾದ ಝೆನ್ ಫಿಲಾಸಫಿ ಇರಬಹುದು, ಭದಂತ ಭಿಕ್ಷುವಿನ ಗ್ರಂಥಗಳಿರಬಹುದು, ಕನ್ಫ್ಯೂಷಿಯಸ್ ಇರಬಹುದು, ಶಿಂಟೋ ಇರಬಹುದು. ಶಿಂಟೋ ಅಂತ ಹೇಳಿ ಒಂದು ಬೌದ್ಧ ಫಿಲಾಸಫಿಯ ಒಂದು ವಿಧ. ಅದರಲ್ಲಿ ಎಲ್ಲ ಕಡೆ ಬಿಳಿ ಮೋಡದ ದೃಷ್ಟಾಂತ ಬರ್ತದೆ. ಜೀವ ಹೇಗೆ ಅಂದರೆ ಬಿಳಿ ಮೋಡದಂತೆ ಅಂತ ನಾವು ಹೇಳೋದು ಅದನ್ನೇ. ಆದರೆ ಅವ್ರು ಹೇಳೋದಕ್ಕೂ ನಾವು ಹೇಳೋದಕ್ಕೂ ವ್ಯತ್ಯಾಸ ಇದೆ ಬಿಡಿ. ಆದರೆ ಆ ರೂಪಕ ನಮ್ಮಿಂದ ತಗೊಂಡದ್ದು ಅಂತ ಗೊತ್ತಿರಬೇಕು. ನಿಮಗೆ ಒಂದು ಬಹಳ ತಮಾಷೆಯಾದ ಒಂದು ಘಟನೆಯನ್ನು ಹೇಳಬೇಕು ನಾನು. ಬಹಳ ತಮಾಷೆಯಾದ ಘಟನೆ. ನಾನು ಈ ಭಾನುವಾರ ಸುಮಾರು 11ರಿಂದ 12 ಒಂದು ಶಾಲೆಯಲ್ಲಿ ರಾಮಾಯಣ ಉಪನ್ಯಾಸ ಮಾಡುತ್ತೇನೆ. ನಮ್ಮದು ಅದೊಂದು ಚಪಲ, ಎಲ್ಲ ಸಾಹಿತ್ಯದಲ್ಲಿ ಹೇಗಿದೆ ಅಂತ ಏನೋ ಆ ದೇವರು ಕೆಲವೊಮ್ಮೆ ಆ ಕುತೂಹಲ ಕೊಟ್ಬಿಡ್ತಾನೆ, ಎಲ್ಲ ಕಡೆ ನೋಡಿಕೊಂಡು ಬಂದಿರೋದನ್ನು ಹೇಳುವಂಥದ್ದು. ಒಬ್ಬರು ಬಂದರು, ಅವರು ಮಾಧ್ವರೆ. ಏನೇ ಹೇಳ್ರಿ, ಅವ್ರು ಹೇಳಿದ್ದು ಏನೇ ಹೇಳ್ರಿ, ಯಾವುದ್ಯಾವುದೋ ಗ್ರಂಥಗಳದ್ದನ್ನು, ಯಾವುದ್ಯಾವುದೋ ಪಂಥಗಳದ್ದನ್ನು ಇಲ್ಲಿ ಯಾಕೆ ಹೇಳಬೇಕು ನೀವು? ಏನು ಸ್ವಾರಸ್ಯ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ನಿಮ್ಮಂಥವ್ರು ಸಾವಿರಾರು ಜನರದ್ದು ಕೇಳಿದ್ದೀನಿ, ಏನೇನೂ ಪ್ರಯೋಜನ ಇಲ್ಲ ನಿಮ್ಮ ಉಪನ್ಯಾಸ ಅಂತಂದು. ನನಗೆ ಖುಷಿಯಾಯಿತು ವಸ್ತುತಃ. ವ್ಯೂ ಹೇಗಿರುತ್ತೆ ಜನರದು ಅಂತ ಅದನ್ನು ಯಾವ ಹಂತದಲ್ಲಿಯೂ ಮನಸ್ಸಿಗೆ ತಗೊಳ್ಳಿಲ್ಲ. ನಾನು ಹೇಳಿದ್ದು ಹೇಗೆ ಅಂತ. ನಮ್ಮಲ್ಲಿ ಅದೊಂದು ಬಂದ್ಬಿಟ್ಟಿದೆ, ಬೇರೆ ಯಾವುದು ಓದಲೇಬಾರದು, ಇದನ್ನು ಓದಿದ್ರೆ ಸಾಕು ಅಂತ. ಆಯಿತು, ಇದನ್ನಾದರೂ ಮಹಾಭಾರತಾದಿಗಳನ್ನು ಓದ್ತಾರ ಅಂದರೆ ಇಲ್ಲ. ಅವ್ರದ್ದೇನೋ ಒಂದು ಪರ್ಟಿಕ್ಯುಲರ್ ಟರ್ಮ್ ಇರುತ್ತೆ, ಅದನ್ನು ಮಾತ್ರ ಓದಬೇಕು, ಬೇರೆಯನ್ನು ಓದಲೇಬಾರದು ಅಂತನ್ನುವ ಭಾವನೆ ಇರುತ್ತೆ. ಯಾಕೆ ಹೇಳಿದ್ದು ನಾನು ಅಂದರೆ, ಪರಿಭ್ರಮತಿ ಭೂತಾತ್ಮ ದ್ಯಾಮಿವ ಅಂಬುಧರೋ ಮಹಾನ್ ಅಂತ ಒಂದು ದೃಷ್ಟಾಂತ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ಹೇಳಿದ್ದಾರೆ. ಈ ತಾರಾದೇಹೇ ಸೂರ್ಯಜಸ್ಯಾಂಗ ಸಂಗಾತ್ ಸ್ವರ್ಗನ್ನಾಗಾದಂತರಿಕ್ಷಾದಿಹಾಗಾತ್ ಅಂತ. ಚಿತ್ರಾಂಗದೆಯನ್ನ ಅರ್ಜುನ ಮದುವೆಯಾದ. ಯಾರು ಚಿತ್ರಾಂಗದೆ? ಶಚಿ. ಆದರೆ ಅವಳೊಂದು ಅಪರಾಧ ಮಾಡಿದ್ಲು, ಹೀಗಾಗಿ ಮೂಲ ರೂಪಕ್ಕೆ ಅವಳು ಸೇರಲಿಲ್ಲ.
ಏನು ಅಪರಾಧ? ತಾರೆಯಾಗಿರುವಾಗ ಯೋಗ್ಯತೆಯಲ್ಲಿ ತನಗಿಂತ ಕೆಳಗಿನವನಾದ ಸುಗ್ರೀವನನ್ನ ಸೇರಿದ್ದರಿಂದ ಅವಳೇನು ಮಾಡಿದಳು? ಅಪರಾಧ ಅವಳದು. ಆ ಅಪರಾಧದಿಂದ ತನ್ನ ಸ್ವರೂಪದೊಂದಿಗೆ ಐಕ್ಯವನ್ನು ಹೊಂದಲಿಲ್ಲ. ಮತ್ತೆ ದೇಹದಲ್ಲಿ ಸಿಲುಕಿಕೊಳ್ಳದೆ ಸ್ವರ್ಗನ್ನಾಗಾತ್ ಅಂತರಿಕ್ಷಾದಿಹಾಗಾತ್, ಸ್ವರ್ಗಕ್ಕೆ ಹೋಗಲಿಲ್ಲ, ಅಂತರಿಕ್ಷದಿಂದ ನೇರವಾಗಿ ಚಿತ್ರಾಂಗದೆಯಾದಳು ಅಂತ. ಇದು ಅಲ್ಲಿ ಇರುವಂಥದ್ದು. ಹೀಗಾಗಿ ಮಹಾಭಾರತದ ಈ ಮಾತು, ತಾತ್ಪರ್ಯ ನಿರ್ಣಯದ ಆ ಮಾತು, ಈ ಎರಡನ್ನ ನೋಡಿದರೆ ವೈಟ್ ಕ್ಲೌಡ್ಸ್ ಅಂತ ಏನು ಬೌದ್ಧರಲ್ಲಿ ಝನ್ನು ಶಿಂಟೋ ಇವರೆಲ್ಲ ಏನು ಹೇಳ್ತಾರೆ ಅದು ವ್ಯಾಸೋಚ್ಛಿಷ್ಟವೇ ಅಂತ ಗೊತ್ತಾಗುತ್ತೆ. ಸಪುನರ್ಜಾಯತೆ ರಾಜನ್ ಪ್ರಾಪ್ಯೇಹ ಆಯತನಂ ಪುನಃ. ಅದಕ್ಕೆ ಹೇಳಿದ್ದು ಕಂಚಿತ್ ಕಾಲಂ ಅಂತ. ಕೆಲವು ಕಾಲ, ಅದು ಎಷ್ಟು ಅಂತ ತೀರ್ಮಾನ ಇಲ್ಲ. ಸಪುನರ್ಜಾಯತೆ ರಾಜನ್ ಪ್ರಾಪ್ಯ ಇಹಾಯತನಂ ಪುನಃ ಮನತಃ ಪರಮೋ ಹ್ಯಾತ್ಮ ಇಂದ್ರಿಯೇಭ್ಯ ಪರಂ ಮನಃ. ಇಹ ಆಯತನಂ ಪ್ರಾಪ್ಯ, ಆಮೇಲೆ ಇಲ್ಲಿ ಒಂದು ದೇಹ ಅಂತ ಸಿಲುಕಿ ಮತ್ತೆ ಹುಟ್ಟುತ್ತಾನೆ. ಆ ಮನಸ್ಸು ಹಳೆಯ ಸಂಸ್ಕಾರದೊಂದಿಗಿರುತ್ತೆ, ದೇಹ ಇಲ್ಲಿದಿರುತ್ತೆ. ಅದರಿಂದಾಗಿ ಅವನಿಗೆ ಇಮಿಡಿಯೇಟ್ ತನ್ನ ಹಿಂದಿನ ತಲೆಮಾರಿನ ಸಂಸ್ಕಾರ ಕೆಲವೊಮ್ಮೆ ಇರಲ್ಲ, ಹಳೆಯ ಸಂಸ್ಕಾರ ಇರುತ್ತೆ. ಆ ಮನಸ್ಸು ವಿಚಿತ್ರವಾಗಿ ಕೆಲಸ ಮಾಡುತ್ತೆ. ಒಬ್ಬನ ಮನಸ್ಸು ಕೂಡಲೇ ಪ್ರಕೃತಿಗೆ ರಿಯಾಕ್ಟ್ ಆಗುತ್ತೆ, ತನ್ನ ಸುತ್ತಲಿರುವ ಎನ್ವಿರಾನ್ಮೆಂಟಿಗೆ ರಿಯಾಕ್ಟ್ ಆಗ್ತದೆ. ಕೆಲವೊಂದು ಮನಸ್ಸು ಎನ್ವಿರಾನ್ಮೆಂಟಿಗೆ ರಿಯಾಕ್ಟ್ ಆಗೋಲ್ಲ, ಅದರ ಯೋಚನೆ ಎಲ್ಲ ಹಳೇದಿರುತ್ತೆ. ಯಾಕೆ ಅಂದರೆ ಇದಕ್ಕೆ ಅನುಗುಣವಾಗಿ, ಕರ್ಮಕ್ಕೆ ಅನುಗುಣವಾಗಿ ಸತ್ತ ಕೂಡಲೇ ಇನ್ನೊಂದು ದೇಹ ಸಿಗಲ್ಲ. ಸತ್ತ ಕೂಡಲೇ ಕೆಲವೊಬ್ಬರಿಗೆ ಇನ್ನೊಂದು ದೇಹ ಸಿಗಲ್ಲ, ಕೆಲವೊಬ್ಬರಿಗೆ ಸಿಗತ್ತೆ. ಅದರಲ್ಲಿ ಕೆಲವೊಬ್ಬರಿಗೆ ನೆನಪಿರುತ್ತೆ, ಸ್ವಲ್ಪ ಕಾಲದವರೆಗೆ ಇದು ಹಳೆಯ ಜನ್ಮದ್ದು, ಆ ಹಳೆಯ ಜನ್ಮದ ಎಲ್ಲವೂ ನೆನಪಿರುತ್ತೆ. ಆಮೇಲೆ ಕಾಲಕ್ರಮೇಣ ಅದು ಮರ್ತೋಗುತ್ತೆ. ನೀವು ಪೇಪರಲ್ಲಿ ಓದಿರ್ತೀರ, ಕೆಲವು ವರ್ಷಗಳ ಹಿಂದೆ ನಾನು ಎಲ್ಲವನ್ನ ನೆನಪಿಸ್ತಾ ಇದ್ದ ಆ ಹುಡುಗ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗೋದು, ಆ ಹುಡುಗಿ ಎಲ್ಲವನ್ನ ನೆನಪಿಸ್ಕೋತಾ ಇದ್ದು, ಆ ಊರಿಗೆ ಹೋಗಿ, ಅದು ಭಾಷೆನೇ ಬರಲ್ಲ, ಆ ಊರಿಗೆ ಹೋಗಿ ಎಲ್ಲವನ್ನ ಪರಿಚಯಿಸಿ, ಆ ತರಹ ಆಗೋದನ್ನು ನಾವು ಪೇಪರ್ಗಳಲ್ಲಿ ಓದಿದ್ದೇವೆ. ಆಮೇಲೆ ಮುಗೀತು, ಅಷ್ಟೆ, ಮರ್ತೋಗುತ್ತೆ. ಇದು ಇರುವಂಥದ್ದು. ಮನಸ ಪರಮೋ ಹ್ಯಾತ್ಮ ಇಂದ್ರಿಯೇಭ್ಯ ಪರಂ ಮನಃ. ಅದರಿಂದ ಆತ್ಮ ಮನಸ್ಸನ್ನು ಟೂಲ್ ಮಾಡಿಕೊಂಡು ಆ ಹೊಸ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗ್ತಾನವನು. ಅದರಿಂದಾಗಿಯೇ ಗೊತ್ತಾಗತ್ತೆ ಇಂದ್ರಿಯಗಳಿಗಿಂತ ಮನಸ್ಸು ಮಿಗಿಲು, ಮನಸ್ಸಿಗಿಂತಲೂ ಆತ್ಮ ಮಿಗಿಲು ಅಂತ. ಹೀಗೆ ಹೇಳಿ ಮತ್ತೆ ಪ್ರಾಣಿಗಳ ತಾರತಮ್ಯವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಮೈತರೇಯ ಉಪನಿಷತ್ತಿನಲ್ಲಿ ಯಥಾ ಪ್ರಜ್ಞಂ ಹಿ ಸಂಭವಾ ಅಂತ ಜೀವರ ಹುಟ್ಟು, ಜೀವರಿಗೆ ಒಂದು ತಾರತಮ್ಯ ಇದೆ, ಜೀವರಿಗೆ ಒಂದು ತಾರತಮ್ಯ ಇದೆ. ನೋಡಿ, ಜೀವರು ಎರಡು ತರಹ ಇದ್ದಾರೆ. ಮೂಲಭೂತವಾಗಿ ಸ್ಥಾವರ, ಜಂಗಮ ಅಂತ. ಸ್ಥಾವರ ಪ್ರಾಣಿಗಳು ಅಂತಂದರೆ ಮರ ಮೊದಲಾದವುಗಳು.
ಜಡವನ್ನು ಬಿಟ್ಬಿಡಿ, ಜಡವನ್ನು ಲೆಕ್ಕಕ್ಕೆ ಹಿಡಿದವರಲ್ಲ. ಜೀವ ಸ್ಥಾವರ ಪ್ರಾಣಿಗಿಂತ ಜಂಗಮ ಪ್ರಾಣಿ ಮಿಗಿಲು. ಯಾಕೆ ಅಂದರೆ ಸ್ಥಾವರದ ಎಕ್ಸ್ಪ್ರೆಷನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ. ಹೂವು ಅರಳಿದಾಗ ಓ ಗಿಡ ಖುಷಿಯಾಗಿದೆ ಅನ್ಬಹುದು, ಗಿಡಕ್ಕೂ ಜೀವ ಇದೆ ತಾನೆ. ಹೂವು ಅರಳಿದಾಗ ಓ ಗಿಡಕ್ಕೆ ಖುಷಿಯಾಗಿದೆ, ಸುಮನಸ್, ಒಳ್ಳೆಯ ಮನಸ್ಸಿನ ಅಭಿವ್ಯಕ್ತಿ ನೋಡಿದವ್ರಿಗೆ ಒಳ್ಳೆಯ ಮನಸ್ಸನ್ನು ಉಂಟು ಮಾಡುತ್ತೆ. ಸುಮನಸ್ಸಂದ್ರೆ ಹಾಗೆ. ಆಯಿತು, ಹಣ್ಣು ಹೌದು, ತನ್ನಲ್ಲಿದ್ದ ಶ್ರೇಷ್ಠವಾದದ್ದನ್ನು ಅದು ಅಭಿವ್ಯಕ್ತಿಸುತ್ತೆ. ಈ ಅಭಿವ್ಯಕ್ತಿನ ಎಲ್ಲ ನಮಗೆ ಅರ್ಥ ಆಗತ್ತಾ? ಅದರಿಂದಾಗಿ ಅರ್ಥ ಆಗುವ ಅಭಿವ್ಯಕ್ತಿ ಸ್ಥಾವರಕ್ಕಿಂತ ಜಂಗಮ ಪ್ರಾಣಿಗಳಲ್ಲಿ ಇರುತ್ತೆ. ಸಿಂಹ, ಹುಲಿ, ನಾಯಿ, ಕರಡಿ, ನರಿ, ಪಕ್ಷಿಗಳು ಇದಕ್ಕೆಲ್ಲ ಖುಷಿಯಾದಾಗ ಅದು ತೋರಿಸ್ಕೊಳ್ಳುತ್ತೆ. ಪ್ರೀತಿಗೆ ರಿಯಾಕ್ಟ್ ಮಾಡ್ತವೆ. ಜಂಗಮಾನಾಮಪಿ ತಥಾ ದ್ವಿಪದ ಪರಮಾಮತಾಃ. ಜಂಗಮ ಪ್ರಪಂಚದ ಪ್ರಾಣಿಗಳಿಗಿಂತ ಅಲ್ಲಿ 4 ಕಾಲಿನ ಪ್ರಾಣಿಗಿಂತ 2 ಕಾಲಿನ ಪ್ರಾಣಿ ಅದು ಮಿಗಿಲು. ಯಾಕೆ ಅಂದರೆ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅದನ್ನು ಹೇಳಲಿಕ್ಕೆ ಬರುತ್ತೆ. ದ್ವಿಪದಾನಾಮಪಿ ತಥಾ ದ್ವಿಜಾ ವೈ ಪರಮಾಮತಾಃ. 2 ಕಾಲಿರುವ ಪ್ರಾಣಿಗಳಲ್ಲಿ 2 ಕಾಲಿರುವ ಪ್ರಾಣಿಗಳಿಗಿಂತ 2 ಸರ್ತಿ ಹುಟ್ಟಿದವರು ಮಿಗಿಲು. 2 ಸರ್ತಿ ಹುಟ್ಟಿದವರು ಅಂದರೆ ತಾಯಿಯ ಬಸಿರಿನಿಂದ 1 ಬಾರಿ, ಜ್ಞಾನವನ್ನು ಪಡೆಯಬೇಕು ಅನ್ನುವ ಚಿಂತನೆಯಿಂದ ಬೇರೆ ಬೇರೆ ಸಂಸ್ಕಾರಗಳನ್ನು ಹೊಂದಿದವರು ಇನ್ನೊಂದು ಬಾರಿ. ನಾನು ಓದಬೇಕು, ಶಾಸ್ತ್ರವನ್ನು ತಿಳ್ಕೊಳ್ಬೇಕು ಅನ್ನುವ ಭಾವನೆ ಯಾರಿಗೆ ಬರುತ್ತೆ ಅವನು 2ನೇ ಬಾರಿ ಹುಟ್ಟಿದವ ಅಂತ. ವೇದ ಮಾತೆಯನ್ನು ತಿಳಿಲಿಕ್ಕೆ ಹೋಗ್ತಾ ಇದ್ದಾನೆ. ಅದರಿಂದಾಗಿ ದ್ವಿಜಾಹ 2 ಬಾರಿ ಹುಟ್ಟಿದವರು ಅವರು ಮಿಗಿಲು. ದ್ವಿಜಾನಾಮಪಿ ರಾಜೇಂದ್ರ ಪ್ರಜ್ಞಾವಂತಹ ಪರಾಮತಾಃ. ಅವರಿಗಿಂತ ಪ್ರಜ್ಞೆಯುಳ್ಳವರು ಮಿಗಿಲು. ಪ್ರಜ್ಞೆಯುಳ್ಳವರಿಗಿಂತ ಪ್ರಜ್ಞಾನಾಂ ಆತ್ಮಸಂಬುದ್ಧಾಃ. ಆತ್ಮದ ಬಗ್ಗೆ ಎಚ್ಚರಗೊಂಡವರು ಮಿಗಿಲು. ದೇಹಕ್ಕಿಂತ ಆತ್ಮ ಮಿಗಿಲು ಅನ್ನುವ ಎಚ್ಚರ ಇರುವವರು ಮಿಗಿಲು. ಸಂಬುದ್ಧಾನಾಂ ಅಮಾನಿನಃ. ಅದರಲ್ಲಿಯೂ ಕೂಡ ತನ್ನದಲ್ಲದ್ದರ ಬಗೆಗೆ ತನ್ನದಲ್ಲ ಅಂತ ಯಾರಿಗೆ ಪ್ರಜ್ಞೆ ಇರುತ್ತೆ ಅವರು ಮಿಗಿಲು. ಜಾತಮನ್ವೇತಿ ಮರಣಂ ನೃಣಾಮಿತಿ ವಿನಿಶ್ಚಯ ಅಂತವಂತಿ ಕರ್ಮಾಣಿ ಸೇವಂತೆ ಗುಣತಃ ಪ್ರಜಾ. ಹುಟ್ಟಿದವನನ್ನೇ ಮರಣ ಹಿಂಬಾಲಿಸಿರುತ್ತೆ ಅನ್ನೋದು ನಿಶ್ಚಯ. ಹೀಗಾಗಿ ಎಲ್ಲ ಕರ್ಮಕ್ಕೂ ಕೂಡ ಒಂದು ಕೊನೆ ಉಂಟು. ಆಪನ್ನೇ ತೂತ್ತರಾಂ ಕಾಷ್ಠಾಂ ಸೂರ್ಯೇಯೋ ನಿಧನಂ ವ್ರಜೇತ್ ನಕ್ಷತ್ರೇ ಚ ಮುಹೂರ್ತೆ ಚ ಪುಣ್ಯೇ ರಾಜನ್ ಸಪುಣ್ಯಕೃತ್. ಹೀಗೆ ಸಾಯೋದು ಖಚಿತ. ಸಾಯೋದು ಯಾವಾಗ ಒಳ್ಳೆಯದು ಅಂತಂದರೆ ಉತ್ತರಾಯಣದಲ್ಲಿ ಸಾಯೋದು ಒಳ್ಳೆಯದು ಅಂತಾರೆ. ಉತ್ತರಾಯಣದಲ್ಲಿ ಎಂತೆಂಥವರು ಸತ್ತಿದ್ದಾರೆ, ದುಷ್ಟರು ಸತ್ತಿದ್ದಾರೆ, ಒಳ್ಳೆಯದಾ? ದಕ್ಷಿಣಾಯನದಲ್ಲಿ ರಾಘವೇಂದ್ರ ಸ್ವಾಮಿಗಳಂತವರು ಹೋಗಿದ್ದಾರೆ, ಅವರು ಸಜ್ಜನರಲ್ವೇ? ಅಲ್ಲ, ಅದರ ಅರ್ಥ ಹಾಗಲ್ಲ. ದೇಹದಲ್ಲಿ 2 ರಶ್ಮಿ ಇರುತ್ತೆ, ಉತ್ತರಾಯಣ ರಶ್ಮಿ, ದಕ್ಷಿಣಾಯನ ರಶ್ಮಿ ಅಂತ. ಆ ಉತ್ತರಾಯಣ ರಶ್ಮಿಯ ಮೂಲಕ ಜೀವ ಸಂಚಾರ ಮಾಡಿ ಒಳ್ಳೆಯ ಗತಿಯನ್ನು ಹೊಂದುತ್ತಾನೆ. ಅದನ್ನು ಉತ್ತರಾಯಣ ಮರಣ ಅಂತ ಕರೆಯೋದು. ಈ ಹೊರಗಡೆಯ ಕಾಲದಲ್ಲಿ ಅಲ್ಲ. ರಶ್ಮ್ಯನುಸಾರಿ ಅಂತ ಸೂತ್ರ, ನಿಷ್ಕ್ರಾಮತಿ ಅಂತ ಮಧ್ವಾಚಾರ್ಯರ ಭಾಷ್ಯ.
ಉತ್ತರಾಯಣದಲ್ಲಿ ಮರಣ ಶ್ರೇಷ್ಠ, ಉತ್ತರಾಯಣದಲ್ಲಿ ಮರಣ ಶ್ರೇಷ್ಠ ಅಂತ ಹೇಳಿದರೆ ಅದನ್ನು ತಪ್ಪರ್ಥ ಮಾಡ್ಕೊಳ್ಬೇಡಿ ಎಂದರು. ಅಯೋಜಯಿತ್ವಾ ಕ್ಲೇಶೇನ ಜನಂ ಪ್ರಾಪ್ಯೇತ ದುಷ್ಕೃತಂ ಮೃತ್ಯುನಾ ಪ್ರಾಕೃತೇನೇಹ ಕರ್ಮ ಕೃತ್ವಾತ್ಮಶಕ್ತಿತಃ. ಜನರಿಗೆ ಕ್ಲೇಶ ಕೊಡದೆ ಶುದ್ಧವಾದ ಕರ್ಮವನ್ನು ಆತ್ಮಶಕ್ತಿಯಿಂದ ಮಾಡಿ ಸಾಯೋದಿದೆಯಲ್ಲ, ಅದು ಒಳ್ಳೆಯದು. ಸಾವಿನಲ್ಲಿಯೂ ಪ್ರಾಕೃತ ಸಾವು ಅಪ್ರಾಕೃತ ಸಾವು ಅಂತಿದೆ. ಇದೇನ್ರಿ ಇದು? ಪ್ರಾಕೃತ ಸಾವು ಅಪ್ರಾಕೃತ ಸಾವು ಅಂತಿರಲ್ಲ ನೋಡಿ. ಪ್ರಾಕೃತ ಸಾವು ಅಂದರೆ ಇದು ವಿಷ ತಗೊಂಡು ಸಾಯೋದು, ನೇಣು ಹಾಕೊಳ್ಳೋದು, ವಿಷಂ ಉದ್ಬಂಧನಂ, ದಾಹ ಬೆಂಕಿ ಹಚ್ಕೊಂಡು ಸುಡುವುದು, ಸಾಯೋದು. ದಸ್ಯುಹಸ್ತ ತಥಾ ವದಹ, ಕಳ್ಳರ ಕೈಯಿಂದ ದರೋಡೆಕೋರರ ಕೈಯಿಂದ ಸಾಯೋದು. ದಂಷ್ಟ್ರಿಭ್ಯಶ್ಚ ನಖಿಭ್ಯಶ್ಚ, ಸಿಂಹಗಳ ಕೈನಲ್ಲಿ ಸಿಲುಕಿ ಸಾಯೋದು, ಅಥವಾ ಆ ತರಹ ಹಲ್ಲಿಗೆ ಸಿಕ್ಕು ಸಾಯೋದು, ಉಗುರಿಗೆ ಸಿಕ್ಕಿ ಸಾಯೋದು, ಏನು ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ಕ್ರೂರ ಪ್ರಾಣಿಗಳಿಂದ ಸಾವು ಅಂತ. ಹಲ್ಲಿನಿಂದ ಉಗುರಿನಿಂದ ಸಾಯೋದೇನಿದೆ ಇದು ಪ್ರಾಕೃತವಾದ ಸಾವು. ನಚೈಭಿ ಪುಣ್ಯ ಕರ್ಮಾಣೋ ಯುಜ್ಯಂತೆ ಚಾಭಿಸಂಧಿಜೈಃ ಏವಂ ವಿಧೈಶ್ಚ ಬಹುಭಿಃ ಅಪರೈಃ ಪ್ರಾಕೃತಾದಪಿ. ಪುಣ್ಯಕರ್ಮ ಇರುವವರು ಹೀಗೆ ಸಾಯೋಲ್ಲ. ವಿಷ ಕುಡಿದು ಸಾಯೋದು, ನೇಣು ಹಾಕೊಂಡು ಸಾಯೋದು, ಸುಟ್ಕೊಂಡು ಸಾಯೋದು, ಕಳ್ಳರ ಕೈಯಿಂದ ದರೋಡೆಕೋರರಿಂದ ಸಾಯೋದು, ಉಗುರಿನಿಂದ ಸಾಯೋದು, ಹಲ್ಲಿನಿಂದ ಸಾಯೋದು, ಹೀಗೆ ಸಾಯಲ್ಲ ಪುಣ್ಯಕರ್ಮಿಗಳು. ನನಗೊಮ್ಮೊಮ್ಮೆ ಅನ್ಸತ್ತೆ, ನಾವೆಲ್ಲ ಎಂಥವರೋ ಏನೋ, ಈಗ ಬರೋ ಆಹಾರ ಎಲ್ಲ ವಿಷ. ಅದರಿಂದಾಗಿ ನಮ್ಮ ಮನೆ ಬೆಡ್ ಮೇಲೆ ಸತ್ರು ಕೂಡ ಪ್ರಾಕೃತವಾದ ವಧ ಅಂತ ಅನ್ನಿಸ್ಬಿಡುತ್ತೆ. ಆ ಮಟ್ಟದಲ್ಲಿ ಇವತ್ತು ಕೆಟ್ಟತನ ಇದೆ. ಏನು ಮಾಡೋಣ? ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಷ್ಟು. ಊರ್ಧ್ವಂ ಭಿತ್ವಾ ಪ್ರತಿಷ್ಠಂತೆ ಪ್ರಾಣ ಪುಣ್ಯಕೃತಾನ್ ನೃಪ ಮಧ್ಯತೋ ಮಧ್ಯ ಪುಣ್ಯಾನಾಂ ಅಧೋ ದುಷ್ಕೃತ ಕರ್ಮಣಾಂ. ಊರ್ಧ್ವಂ ಭಿತ್ವಾ ಪ್ರತಿಷ್ಠಂತೆ, ಪುಣ್ಯವನ್ನು ಮಾಡಿದವರ ಪ್ರಾಣಗಳು ಊರ್ಧ್ವಮುಖವಾಗಿ ಸಾಗುತ್ತವೆ. ಮಧ್ಯಮ ಪುಣ್ಯ ಮಾಡಿದವರ ಕರ್ಮ ಮಧ್ಯ ಅಂದರೆ ಕಣ್ಣಿನ ಮೂಲಕ, ಮೂಗಿನ ಮೂಲಕ, ಬಾಯಿ, ಕಿವಿ ಇದರ ಮೂಲಕ ಹೋಗುತ್ತೆ. ಅಧಮರ ಪ್ರಾಣ ಕೆಳಗಡೆಯಿಂದ ಹೋಗುತ್ತೆ. ಏಕಶತ್ರುರ್ನ ದ್ವಿತೀಯೋಸ್ತಿ ಶತ್ರು ಅಜ್ಞಾನತುಲ್ಯ ಪುರುಷಸ್ಯ ರಾಜನ್ ಏನಾವೃತ ಕುರುತೆ ತಂ ಪ್ರಯುಕ್ತೋ ಘೋರಾಣಿ ಕರ್ಮಾಣಿ ಸುದಾರುಣಾನಿ. ನೋಡಿ, ಶತ್ರು ಒಬ್ಬನೇ. ಆ ಶತ್ರುವಿನ ಹೆಸರು ಅಜ್ಞಾನ ಅಂತ. ಅಜ್ಞಾನಕ್ಕಿಂತ ಮಿಗಿಲಾದ ಶತ್ರು ಇನ್ನೊಬ್ಬ ಇಲ್ಲ. ಯಾಕೆ ಅಂದರೆ ಆ ಅಜ್ಞಾನ ನಮ್ಮೊಳಗಡೆ ಕೂತ್ಬಿಟ್ರೆ ಘೋರವಾದ ಕರ್ಮವನ್ನು ಹೊರಗಡೆಯಿಂದ ಮಾಡುತ್ತೇವೆ. ಪ್ರಬೋಧನಾರ್ಥಂ ಶ್ರುತಿಯುಕ್ತ ಧರ್ಮಾನ್ ವೃದ್ಧಾನುಪಾಸ್ಯೇಹ ಭಜೇತ ಬುದ್ಧಿಂ ಪ್ರಯತ್ನ ಸಾಧ್ಯ ಹಿ ತರಾಜ ಪುತ್ರ ಪ್ರಜ್ಞಾಶರೇಣ ಉನ್ಮಥಿತ ಪರೈತಿ. ಆ ಒಳ್ಳೆಯ ಅರಿವು ಪಡಿಬೇಕು ಅಂತಂದರೆ ವೇದವನ್ನು ಕೇಳಬೇಕು, ಜ್ಞಾನವೃದ್ಧರ ಬಳಿಗೆ ಸಾಗಬೇಕು, ಬುದ್ಧಿಯನ್ನು ಪಡೆಯಬೇಕು. ಈ ಪ್ರಜ್ಞಾಲಾಭ ಅನ್ನೋದು ಪ್ರಯತ್ನ ಸಾಧ್ಯ. ರಾಮಾಯಣ ಮಹಾಭಾರತಗಳನ್ನು ಮೂಲ ಗ್ರಂಥಗಳಿಂದ ತಿಳ್ಕೊಳ್ಬೇಕು ಅಂದರೆ ನಮಗೆ ಗೊತ್ತಿಲ್ಲ, ಏನು ಮಾಡೋದೀಗ ಅಂತಾರೆ. ಅದಕ್ಕೆ ನಾನೇನು ಹೇಳಿದ್ದು ಅಂತಂದರೆ, ಅಲ್ರಿ ಒಂದು ಸ್ವಲ್ಪ ಟೈಮ್ ಕೊಡಬೇಕಲ್ವಾ? ನಿಮಗೆ ಇಂಗ್ಲೀಷು, ಸೈನ್ಸು ಮೊದಲಾದವುಗಳೆಲ್ಲ ಹೇಗೆ ಬಂತು? ನೀವು ಅದಕ್ಕೆ ಟೈಮ್ ಕೊಟ್ಟಿದ್ದರಿಂದ ಬಂತು. ಹಾಗೆ ಇದಕ್ಕೂ ಒಂದು ಸ್ವಲ್ಪವಾದರೂ ಟೈಮ್ ಕೊಡಬೇಕು. ಟೈಮ್ ಕೊಡದೆ ವಿದ್ಯೆ ಬರಲಿ ಅಂದರೆ ಎಲ್ಲಿಂದ ಬರುತ್ತೆ?
ಅದರಿಂದಾಗಿ ಪ್ರಯತ್ನ ಸಾಧ್ಯ. ಜ್ಞಾನ ಎಫರ್ಟ್ ಹಾಕಿದ್ರೆ ಸಿಗೋದು. ಪ್ರಜ್ಞಾಚರೇಣ ಉನ್ಮತಿ ತಪ್ಪರೈತಿ. ಪ್ರಜ್ಞೆ ಎಂಬ ಬಾಣದಿಂದ ಅಜ್ಞಾನವೆಂಬ ಶತ್ರು ಸಾಯ್ಲಿಕ್ಕೆ ಸಾಧ್ಯ ಇದೆ ಅಷ್ಟೇ. ಅಧೀತ್ಯ ವೇದಾನ್ ತಪಸಾ ಬ್ರಹ್ಮಚಾರಿ ಯಜ್ಞಾನ್ ಶಕ್ತ್ಯಾ ಸನ್ನಿಸೃಜ್ಯೇಹ ಪಂಚ ವನಂ ಗಚ್ಚೇತ್ ಪುರುಷೋ ಧರ್ಮಕಾಮಃ ಶ್ರೇಯಸ್ ಕೃತ್ವಾ ಸ್ಥಾಪಯಿತ್ವಾ ಸ್ವವಂಚಂ. ವೇದವನ್ನು ಅಧ್ಯಯನ ಮಾಡಿ ಗೃಹಸ್ಥನಾಗಿ ಯಜ್ಞಾದಿಗಳನ್ನು ಮಾಡಿ ಕಾಡಿಗೆ ಹೋಗಬೇಕು. ತನ್ನ ವಂಶಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸಬೇಕು. ಉಪಭೋಗೈರಪಿ ತ್ಯಕ್ತಂ ನಾತ್ಮಾನಂ ಸಾಧಯೇನ್ನರಃ ಚಂಡಾಲತ್ವೇಪಿ ಮಾನುಷ್ಯಂ ಸರ್ವಥಾ ತಾತ ಶೋಭನಂ. ಉಪಭೋಗಗಳಿಂದ ತನ್ನನ್ನು ಕೊಂದುಕೊಳ್ಳಬಾರದು. ಮಾನುಷ್ಯ ಬಂದಿದೆ ಸಾಕು, ಇನ್ನೊಮ್ಮೆ ಬರುತ್ತೋ ಇಲ್ವೋ ಅಂತ ಹೇಳಿ ಯದ್ವಾ ತದ್ವಾ ಭೋಗಿಸಿ ಬಿಡೋದಲ್ಲ. ಕಂಡೇನೋ ಇಲ್ವೋ ಅಂತ ಹೇಳಿ ಭೋಗಿಸಿದ್ರೆ ಏನು ಪ್ರಯೋಜನ? ಮುಂದಿನ ಜನ್ಮದ ಭೋಗಕ್ಕೂ ಒಂದು ಸ್ವಲ್ಪ ಉಳಿಸ್ಕೊಳ್ಳೋದು ಜಾಣತನ ಅಲ್ವೇ? ಚಂಡಾಲತ್ವೇಪಿ ಮಾನುಷ್ಯಂ. ಚಂಡಾಲತ್ವ ಬರಲಿ, ಮನುಷ್ಯ ದೇಹ ಇತ್ತು ಅಂದರೆ ಜ್ಞಾನ ಪಡೀಲಿಕ್ಕೆ ಅವಕಾಶ ಇದೆ. ಅದರಿಂದಾಗಿ ಜ್ಞಾನಕ್ಕೆ ಅಧಿಕಾರಿಗಳಿಲ್ಲ, ನೀವು ಅಧಿಕಾರಿಗಳಲ್ಲ ಅಂತ ನಾವೇನು ಹೇಳೋದು? ಅಧಿಕಾರ ಇದ್ದರೆ ಅವನು ಬಂದು ಕೇಳ್ತಾನೆ, ನೀವು ಹೆಣ್ಣು ಮಕ್ಕಳು ವೇದಕ್ಕೆ ಅಧಿಕಾರ ಇಲ್ಲ, ನೀವು ಅವರು ಅದಕ್ಕೆ ಅಧಿಕಾರ ಇಲ್ಲ. ಏನು ನೀವ್ಯಾರ್ರಿ ಹೇಳೋರು? ಅರ್ಥಿತ್ವ ಇದೆ, ವಿಶಿಷ್ಟ ಬುದ್ಧಿಯಾದಿಮತ್ವ ಇದ್ದವ್ರು ಬಂದು ಕೇಳ್ತಾರಷ್ಟೇ. ಯಾರಿಗೆ ಇದೆ ಅಂತ ನಾವು ಅಂದ್ಕೊಂಡಿದ್ದೀವೋ ಅವರಿಗೆ ಕೆನ್ನೆ ಇದು ಕಿವಿ ಹಿಂಡು ಕೂಡಿಸಿದ್ರೂ ಓದಲ್ಲಪ್ಪ, ಏನು ಮಾಡೋಣ? ಇವ್ರಿಗೆ ಅಧಿಕಾರ ಇದೆ ಅಂತ ನಮಗೆ ಸಮ್ಮತಿ ಇದೆ, ಮುಂಜಿ ಮಾಡ್ಕೊಂಡವ್ರಿಗೆ ಅಧಿಕಾರ ಇದೆ ಅಂತ ನಮಗೆ ಸಮ್ಮತಿ, ಆದರೆ ಓದ್ತಾರ? ನಿಮಗಿಲ್ಲ ನಿಮಗಿಲ್ಲ ಅಂತ ನಾವು ಯಾರಿಗೆ ಹೇಳ್ತೀವೋ ಅವ್ರು ಬಂದು ಎದುರುಗಡೆ ಕೂತ್ರೆ ನಾವ್ಯಾಕೆ ಹೇಳ್ಬಾರ್ದು? ನಾವ ಅಧಿಕಾರ ಕೈಯಲ್ಲಿ ಇಟ್ಕೊಂಡು ನಿಮಗೆ ಬೇಕಾದವ್ರಿಗೆ ಇಸ್ಯೂ ಮಾಡಲಿಕ್ಕೆ ಅಲ್ಲ. ಅದರಿಂದಾಗಿ ಚಂಡಾಲತ್ವೇಪಿ ಮಾನುಷ್ಯಂ, ಚಂಡಾಲರಾಗಿದ್ರೂ ಸರಿ ಮಾನುಷ್ಯ ಅನ್ನೋದು ಯೋಗ್ಯ. ಯಾಕೆಂದರೆ ಚಂಡಾಲನಾಗಿರುವವನು ಮನುಷ್ಯನಾಗಿದ್ದ ಮೇಲೆ ಜ್ಞಾನಕ್ಕೆ ಅವಕಾಶ ಇರುತ್ತೆ. ಹುಡ್ಕೊಂಡು ಹೋಗ್ಬೇಕಷ್ಟೇ. ಅವನು ಅಂಥವನು ಹುಡ್ಕೊಂಡು ಹೋಗ್ತಾನೆ. ಎಷ್ಟು ಜನರನ್ನ ನೋಡಿಲ್ಲ ನಾವು? ವಿರುದ್ಧವಾದ ದಿಕ್ಕಿನಲ್ಲಿ ಸಾಗಿ ಬಂದವರನ್ನು ಎಷ್ಟು ಜನರನ್ನ ನೋಡಿಲ್ಲ? ಅವರಲ್ಲಿ ಆ ಪರಿಸರವೇ ಇರಲ್ಲ. ಬಂದಿಲ್ವಾ ಎಷ್ಟು ಜನ? ಯಾವುದೋ ಅಗೋಚರವಾದ ತಂತು ಇರುತ್ತೆ. ಆಯ್ತಪ್ಪ, ಅಧಿಕಾರ ಇಲ್ಲ, ಇವ್ರಿಗಿಲ್ಲ ಅಂತ ಹೇಳುವವರು ಎಷ್ಟು ಜನ ಓದಿದ್ದಾರೆ? ವೇದವನ್ನಾಗಲಿ ಮಹಾಭಾರತವನ್ನಾಗಲಿ ಎಷ್ಟು ಜನ ಓದಿದ್ದಾರೆ? ಅದರಿಂದಾಗಿ ಚಂಡಾಲತ್ವ ಬಂದರೂ ಪರವಾಗಿಲ್ಲ, ಮಾನುಷ್ಯ ದೇಹ ಬಂದರೆ ಸಾಕು. ಯಾಕೆಂದ್ರೆ ಅಲ್ಲಿಯೂ ಅವಕಾಶ ಇದೆ. ಇಯಂ ಹಿ ಯೋನಿ ಪ್ರಥಮ ಯಾಂ ಪ್ರಾಪ್ಯ ಜಗತೀಪತೆ ಆತ್ಮ ವೈ ಶಕ್ಯತೆ ತ್ರಾತುಂ ಕರ್ಮಭಿಶುಭಲಕ್ಷಣೈ. ಈ ಮನುಷ್ಯ ಯೋನಿ ಒಂದೇ ಯೋಗ್ಯವಾದದ್ದು. ಯಾಕೆಂದರೆ ಒಳ್ಳೆಯ ಕರ್ಮಗಳನ್ನು ಮಾಡಿ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ವಸ್ತುತಃ ಈಗ ಮುಗಿಸ್ಬೇಕಿತ್ತು ನಾನು. ಇನ್ನು 7-8 ಶ್ಲೋಕಗಳನ್ನು ಹೇಳಿಬಿಟ್ರೆ ಈ ಅಧ್ಯಾಯ ಮುಗಿಯುತ್ತೆ. ಅದರಿಂದಾಗಿ ಒಂದು ಸ್ವಲ್ಪ ಟೈಮ್ ತಗೊಳ್ತೇನೆ. ಕಥಂ ನ ವಿಪ್ರಣಶ್ಯೇಮ ಯೋನಿತೋಸ್ಯ ಇತಿ ಪ್ರಭೋ ಕುರುವಂತಿ ಧರ್ಮಂ ಮನುಜಾಃ ಶ್ರುತಿ ಪ್ರಾಮಾಣ್ಯ ದರ್ಶನಾತ್. ಬ್ರಾಹ್ಮಣ ಶ್ರೇಷ್ಠ ಅಂದರೆ ಸರಿ ಇದೇ ಜಾತಿಯಲ್ಲಿ ಇರಬೇಕು ಅಂತ ಅವನು ಏನು ಬಯಸೋಲ್ಲ.
ವೇದ ಪ್ರಾಮಾಣ್ಯ ದರ್ಶನದಿಂದಾಗಿ ಈ ಯೋನಿ ಬರದಂತೆ ಮಾಡಿಕೊಳ್ಳೋದು ಹೇಗೆ ಅಂತಾನೆ ಅಲ್ಲಿಯೂ ಪ್ರಯತ್ನ ಪಡೋದು. ಅದೇ ಪ್ರಯತ್ನ ಚಂಡಾಲತ್ವದಲ್ಲಿಯೂ ಇರಬಹುದಲ್ಲ. ಇದನ್ನೆಲ್ಲ ಕೇಳ್ತಾ ಇದ್ರೆ ಯಾರೋ ಲೆಫ್ಟಿಸ್ಟ್ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ಬಿಡ್ಬೇಕು, ಹಂಗಿದೆ. ನಂದಲ್ಲ ರೀ ಇದು, ವೇದವ್ಯಾಸರ ಅಪ್ಪ ಪರಾಚರಣದ್ದು ಮಾತು. ಯೋ ದುರ್ಲಭತರಂ ಪ್ರಾಪ್ಯ ಮಾನುಷ್ಯಂ ದ್ವಿಜತೆ ನರಃ ಧರ್ಮಾವಮಂತ ಕಾಮಾತ್ಮ ಭವೇತ್ ಸಖಲು ವಂಚಿತ. ಯಾರು ದುರ್ಲಭವಾದ ಮಾನುಷ್ಯವನ್ನ ಹೊಂದಿಯೂ ಕೂಡ ಇದನ್ನು ದ್ವೇಷ ಮಾಡ್ತಾನೆ, ಅವನು ಧರ್ಮವನ್ನು ಅವಮಾನ ಮಾಡಿದ ಹಾಗೆ, ಅವನು ಎಲ್ಲದರಿಂದ ವಂಚಿತನಾಗ್ತಾನೆ. ಆತ್ಮಹತ್ಯೆ ಮಾಡಿಕೊಳ್ಳೋರಿಗೆ ದೇವರು ಕೊಟ್ಟ ದೇಹದ ಮೇಲೆ, ಯೋನಿಯ ಮೇಲೇನೆ ದ್ವೇಷ ಅಲ್ವೇ? ಎಷ್ಟು ಪ್ರೀತಿ ಪುರೋಗೇಣ ಚಕ್ಷುಷಾ ತಾತ ಪಶ್ಯತಿ ದೀಪೋಪಮಾನಿ ಭೂತಾನಿ ಯಾವದರ್ಚಿರ್ನ ನ ಪಶ್ಯತಿ. ಎಷ್ಟು ಪ್ರೀತಿ ಪುರೋಗೇಣ, ಯಾರು ಪ್ರೀತಿಯಿಂದ ನೋಡಬೇಕಂತೆ. ಸಾಂತ್ವೇನಾನುಪ್ರದಾನೇನ ಪ್ರಿಯವಾದೇನ ಚಾಪ್ಯುತ ಸಮದುಃಖ ಸುಖೋ ಭೂತ್ವಾ ಸಪರತ್ರ ಮಹೀಯತೆ. ಅದರಿಂದಾಗಿ ಒಬ್ಬ ತನ್ನ ಜೊತೆಗಿನವರಿಗೆ ಯಾವ ರೀತಿ ನಡ್ಕೊಳ್ತಾನೋ ಆ ರೀತಿ ಅವನಿಗೆ ಒಳ್ಳೆ ಗತಿ. ನೊಂದವರನ್ನು ಸಾಂತ್ವನಗೊಳಿಸೋದು, ತನ್ನಲ್ಲಿ ಇದ್ದದ್ದನ್ನ ನಿರ್ವಂಚನೆಯಿಂದ ಕೊಡೋದು, ಪ್ರಿಯವಾದದ್ದನ್ನ ಮಾತನಾಡೋದು, ಸುಖ ದುಃಖಗಳಲ್ಲಿ ಬೀಗದೇ ಇರೋದು, ಅವನು ಪರತ್ರ ಮಹೀಯತೆ, ಇನ್ನೊಂದು ಲೋಕದಲ್ಲಿ ಸುಖವನ್ನು ಪಡಿತಾನೆ. ದಾನಂ ತ್ಯಾಗ ಶೋಭನೋ ಮೂರ್ತಿಮದ್ಭ್ಯ ಭೂಯ ಪ್ಲಾವ್ಯಂ ತಪಸಾ ವೈ ಶರೀರಂ ಸರಸ್ವತೀ ನೈಮಿಷ ಪುಷ್ಕರೇಶು ಯೇ ಚಾಪ್ಯನ್ಯೇ ಪುಣ್ಯದೇಶಾತ್ ಪೃಥಿವ್ಯಾಂ. ದಾನ ತ್ಯಾಗ ಇವುಗಳಿಂದ ಶರೀರವನ್ನು ಕಳೆಯಬೇಕು. ಸರಸ್ವತಿ, ನೈಮಿಷ, ಪುಷ್ಕರ ಮೊದಲಾದ ಕ್ಷೇತ್ರಗಳಲ್ಲಿ ದೇಹವನ್ನು ದಂಡಿಸಬೇಕು. ಗೃಹೇಶು ಯೇಷಾಂ ಪತಂತಿ ತೇಷಾಮತೋ ನಿರ್ಹರಣಂ ಪ್ರಶಸ್ತಂ ಯಾನೇನ ವೈ ಪ್ರಾಪಣಂ ಚ ಸ್ಮಶಾನೆ ಶೌಚೇಂಧನಂ ವಿಧಿನಾ ಚೈವ ದಾಹ. ಯಾರು ಮನೆಯಲ್ಲಿ ಸಾಯ್ತಾರೋ ಅವರಿಗೆ ಶ್ಮಶಾನದಲ್ಲಿ ದಾಹ, ಯಾರು ಯಾತ್ರೆಯಲ್ಲಿ ಸಾಯ್ತಾರೋ ಅವರಿಗೆ ದಾಹ ಬೇಡ. ಶವದಾಹ ಇಲ್ಲದೆ ಹೋದ್ರೂ ಏನು ತೊಂದರೆ ಇಲ್ಲ. ಶೌಚ ಇಲ್ಲ, ಮೈಲಿಗೆ ಅಂತನ್ನೋದಿಲ್ಲ. ಬಹಳ ವಿಚಿತ್ರವಾದ ಮಾತು ವೇದವ್ಯಾಸರು ಹೇಳ್ತಾ ಇರೋದು, ಇವರು ಪರಾಚರರು ಹೇಳ್ತಾ ಇರೋದು. ಗೊತ್ತಾಯ್ತಾ? ಪಾಂಡವರು ತಮ್ಮ ದೇಹಗಳನ್ನು ಸಂಸ್ಕಾರಗೊಳಿಸ್ಕೊಳ್ಳೇ ಇಲ್ಲ. ಯಾಕೆಂದ್ರೆ ಇದು ಒಂದು ಕಾರಣ. ಇಷ್ಟಿ ಪುಷ್ಟಿರಿ ಯಜನಂ ಯಾಜನಂಚ ದಾನಂ ಪುಣ್ಯಾನಾಂ ಕರ್ಮಣಾಂಚ ಪ್ರಯೋಗ ಶಕ್ತ್ಯಾ ಪಿತ್ರ್ಯಂ ಯಚ್ಚ ಕಿಂಚಿತ್ ಪ್ರಶಸ್ತಂ ಸರ್ವಾಣ್ಯಾತ್ಮಾರ್ಥೇ ಮಾನವೋ ಯಕ್ಕರೋತಿ. ಇಷ್ಟಿ, ಪುಷ್ಟಿ ಹೋಮ, ಯಾಗ, ಪೌರೋಹಿತ್ಯ, ದಾನ, ಪುಣ್ಯಕರ್ಮ ಪ್ರಯೋಗ, ಶ್ರಾದ್ದ ಇವೆಲ್ಲ ಮನುಷ್ಯ ತನಗಾಗಿ ಮಾಡ್ಕೊಳ್ಳೋದಪ್ಪ, ಬೇರೆಯವ್ರಿಗಲ್ಲ. ಯಾಕೆ ಅಂದ್ರೆ ಶ್ರಾದ್ದ ನಮ್ಮಪ್ಪನಿಗೆ ಹೋಗಿ ಮುಟ್ಟತ್ತೆ ಅಂತಲ್ಲ, ನನ್ನ ಕರ್ತವ್ಯ ಅಂತ ನಾನು ಮಾಡಬೇಕು ಮೊದಲು. ಧರ್ಮಶಾಸ್ತ್ರಾಣಿ ವೇದಾಶ್ಚ ಷಡಂಗಾನಿ ನರಾಧಿಪ ಶ್ರೇಯಸೋರ್ಥೇ ವಿಧೀಯಂತೆ ನರಸ್ಯ ಕ್ಲಿಷ್ಟ ಕರ್ಮಣ. ಧರ್ಮಶಾಸ್ತ್ರ, ವೇದ, ಷಡಂಗಗಳು ಇದು ಕ್ಲೇಶವಿಲ್ಲದೆ ಕರ್ಮವನ್ನು ಹೇಗೆ ಮಾಡಬೇಕು ಅಂತನ್ಲಿಕ್ಕಾಗಿ ಇರುವಂಥದ್ದು. ಇದನ್ನು ಇದಿದೆ ಅಂತ ಊಹಿಸ್ಕೊಂಡೇ ಕ್ಲೇಶ ಪಟ್ಕೊಂಡ್ಬಿಟ್ರೆ ಗತಿ ಏನು? ಧರ್ಮಶಾಸ್ತ್ರ ನೋಡಿರೋಲ್ಲ, ನೋಡಿಲ್ದೇನೆ ಏನೋ ಕ್ಲೇಶ ಪಟ್ಕೊಂಡ್ಬಿಡೋದು. ಅಯ್ಯೋ ಹೀಗಿದೆ ಹಾಗಿದೆ ಅಂತ. ಏತದ್ವೈತರವಮಾಖ್ಯಾನಂ ಮುನಿನಾ ಸುಮಹಾತ್ಮನ ವಿದೇಹ ರಾಜಾಯ ಪುರ
ಶ್ರೇಯಸೋರ್ಥೇ ನರಾಧಿಪ. ಹೀಗೆ ಪರಾಶರರು ವಿದೇಹರಾಜನಿಗೆ ನುಡಿದರು ಅನ್ನುವಲ್ಲಿಗೆ 281ನೇ ಅಧ್ಯಾಯ. ಇನ್ನು ಉಳಿದದ್ದೇನಿದೆ 282ನೇ ಅಧ್ಯಾಯವನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.